ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಅಣ್ಣನಿಗೆ ಆರೋಗ್ಯ ಸರಿಯಿಲ್ಲದಿದ್ದಾಗ ಅಕ್ಕ ತನ್ನ ಪ್ರೇಮಿಯ ಜೊತೆ ಮಲಗುವ ಕೋಣೆಯಲ್ಲಿ ಬಟ್ಟೆ ತೆಗೆದು ಅವನ ಸಾಮಾನನ್ನು ತನ್ನ ಒಳಗೆ ಇಟ್ಟು ಸುಖ ಅನುಭವಿಸಿದಳು. ಈ ಕತೆ ತುಂಬಾ ರೋಚಕವಾಗಿದೆ. ಮೊದಲು ಏನು ಮಾಡಬೇಕು? ಲೈಕ್ ಮಾಡಬೇಕು. ಮಾಡಿದ್ರೆ ಲೈಕ್ ಬಟನ್ ಒತ್ತಿ. ಕತೆಗೆ ಹೋಗೋಣ. ವಿಜಯ್ ಅವರ ಮೊದಲ ಪತ್ನಿ ನಿಧನ ಹೊಂದಿ ಅವರಿಂದ ಸುಮಾ ಹಾಗೂ ಕಿರಣ್ ಎಂಬ ಇಬ್ಬರು ಮಕ್ಕಳಿದ್ದಾರೆ. ವಿಜಯ್ ಅವರನ್ನು ನೋಡಿಕೊಳ್ಳಲು ಸೀತಾ ಎಂಬ ಮಹಿಳೆಯನ್ನು 25 ವರ್ಷಗಳ ಹಿಂದೆ ಮದುವೆಯಾಗಿದ್ದಾನೆ. ನಂತರ ಸೀತಾ ಆ ಇಬ್ಬರು ಮಕ್ಕಳನ್ನು ತನ್ನದೇ ಮಕ್ಕಳಂತೆ ಸಾಕಿ ಬೆಳೆಸಿದಳು. ಖುಷಿಯಲ್ಲಿ ವಿಜಯ್ ಅವರ 25ನೇ ವಿವಾಹ ವಾರ್ಷಿಕೋತ್ಸವದ ಸಂಭ್ರಮವನ್ನು ಆಯೋಜಿಸಿದ್ದಾರೆ. ತುಂಬಾ ತಡವಾಗಿಯೂ ಸುಮಾ ಹಾಗೂ ಕಿರಣ್ ಅಲ್ಲಿಗೆ ಬರುವುದಿಲ್ಲ. ಆಗ ಸಂಭ್ರಮಕ್ಕೆ ಬಂದವರು ನಿಮ್ಮ ಮಕ್ಕಳಲ್ಲಿದ್ದಾರೆ ಅಂತ ವಿಜಯ್ನನ್ನು ಕೇಳತೊಡಗುತ್ತಾರೆ. ಸೀತಾ ಅವರಿಬ್ಬರಿಗೂ ಫೋನ್ ಮಾಡಿ ಅಂತ ವಿಜಯ್ಗೆ ಹೇಳುತ್ತಾಳೆ. ಮೊದಲು ವಿಜಯ್ ಕಿರಣ್ಗೆ ಫೋನ್ ಮಾಡ್ತಾನೆ. ಕಿರಣ್ ಮೊದಲೇ ಬೇರೆಡೆ ಸ್ನೇಹಿತರ ಜೊತೆ ಮದ್ಯದ ಸಂಭ್ರಮ ಮಾಡ್ತಾ ಇದ್ದಾನೆ. ಅಪ್ಪ ನೋಡಪ್ಪ, ಅಪ್ಪ ಬಂದು ಅಮ್ಮಂದಿರ ವಾರ್ಷಿಕೋತ್ಸವ ದಿನ. ಇವನಿಗೆ ಈಗ ಹೆಚ್ಚು ಸಮಯ ಕಳೆಯೋದು. ನಾಳೆ ಪರೀಕ್ಷೆ ಇದೆ ಅಂತ ಬೇರೆಡೆ ಓದ್ತಾ ಇದ್ದೇನೆ ಅಂತ ಸುಳ್ಳು ಹೇಳ್ತಾನೆ. ಮೆಂಟ್ಲು ನನ್ನ ಮಗನಂತೆ. ನಂತರ ವಿಜಯ್ ಸುಮಾಗೆ ಫೋನ್ ಮಾಡ್ತಾನೆ. ಸುಮಾ ಕೂಡ ತನ್ನ ಸ್ನೇಹಿತನ ಜೊತೆ ಮಾತಾಡ್ತಾ ಇದ್ದಾಳೆ. ಚೆನ್ನಾಗಿ ಸಂತೋಷ ಪಡ್ತಾ ಇದ್ದಾಳೆ. ಬಿಡು ಪರೀಕ್ಷೆ ನೆಪವನ್ನೇ ಹೇಳುತ್ತಾಳೆ. ಆಮೇಲೆ ವಿಜಯ್ ಸಂಭ್ರಮ ಮುಗಿಸಿ ಮನೆಗೆ ಹೋಗಿ ನೀನು ಇಷ್ಟು ದಿನಗಳು ಸುಮಾ ಹಾಗೂ ಕಿರಣ್ನು ನನ್ನ ಸ್ವಂತ ಮಕ್ಕಳಂತೆ ಸಾಕಿದ್ದಕ್ಕೆ ತುಂಬಾ ಧನ್ಯವಾದಗಳು ಅಂತ ಸೀತಾಗೆ ಮೋಡಿ ಸಂಭೋಗ ವಶೀಕರಣ ಸ್ಪೆಷಲಿಸ್ಟ್. ವಶೀಕರಣಕ್ಕೋಸ್ಕರನೇ ಕರೆ ಮಾಡಿ. ಮಹಾಕಾಳಿ ತಾಂತ್ರಿಕ ಪೀಠಂ ಶ್ರೀ ಮಹಾ ಅಘೋರ ತಪಸ್ವಿ. ನಿಮ್ಮ ಪ್ರೀತಿಯನ್ನ ಮರಳಿ ಪಡೆಯಬೇಕೇ? ನಿಮ್ಮ ಪ್ರೀತಿಯನ್ನ ಮನೆಯಲ್ಲಿ ಒಪ್ಪುತ್ತಿಲ್ಲವೇ? ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮಂತೆ ಆಗಬೇಕೇ? ಲವ್ ಮ್ಯಾರೇಜ್ ನಲ್ಲಿ ಕುಟುಂಬದಿಂದ ಕಿರಿಕಿರಿಯಾಗುತ್ತಿದೆಯೇ? ನಿಮ್ಮ ಪತಿ ಅಥವಾ ಪತ್ನಿಗೆ ಪರಸ್ತ್ರೀ ಸಹವಾಸ ಬಿಡಿಸಬೇಕೇ? ಇಲ್ಲಿದೆ ಶಾಶ್ವತ ಪರಿಹಾರ. ವಶೀಕರಣ ಮತ್ತು ಶತ್ರು ಮುತ್ತಿಗೆಗೆ ಓಪನ್ ಚಾಲೆಂಜ್. ನಿಮ್ಮ ಕೆಲಸ ಕೇವಲ 2 ಗಂಟೆಯಲ್ಲಿ ಶಾಶ್ವತ ಸಮಾಧಾನ ಇಲ್ಲಿದೆ. ಕೆಲಸ ಆಗದಿದ್ದಲ್ಲಿ ನಿಮ್ಮ ಹಣ ವಾಪಸ್. ಗುಪ್ತ ಅಘೋರ ವಾಮ ಪದ್ಧತಿಯಿಂದ ಇಲ್ಲಿ ಶಾಶ್ವತ ಪರಿಹಾರ ಗ್ಯಾರಂಟಿ ಹೇಳ್ತಾನೆ. ಆಗ ಸೀತಾ ನಾನು ಎಂದು ಅವರನ್ನು ಬೇರೆಯವರು ಅಂತ ಭಾವಿಸಿದ್ದೇನೆ, ಇಲ್ಲ ಅಂತ ಹೇಳಿ ಅವನನ್ನು ತಬ್ಬಿಕೊಳ್ಳುತ್ತಾಳೆ. ನಂತರ ವಿಜಯ್ನ ಆರೋಗ್ಯದಲ್ಲಿ ಏರುಪೇರಾಗಿ ಆಸ್ಪತ್ರೆಗೆ ದಾಖಲಿಸಲಾಗುತ್ತದೆ. ಆಮೇಲೆ ಅವನನ್ನು ಮನೆಗೆ ಕರೆತಂದು ಇದು ಏಡ್ಸ್ ರೋಗ, ಇನ್ನು ನೀವು ಕೇವಲ 6 ತಿಂಗಳು ಮಾತ್ರ ಬದುಕುತ್ತೀರಿಗೆ ಅಂತ ಡಾಕ್ಟರ್ ಎಲ್ಲರಿಗೂ ಫೋನ್ ಮಾಡಿ ಹೇಳುತ್ತಾರೆ. ಆಗ ಎಲ್ಲರಿಗೂ ಆಘಾತವಾಗುತ್ತದೆ. ಆಗ ಸೀತಾ, ಇಷ್ಟು ದಿನಗಳು ನಾನು ನಿಮ್ಮ ಮೇಲೆ ಎಷ್ಟು ಗೌರವ ಇಟ್ಟುಕೊಂಡಿದ್ದೆ, ಆದರೆ ನೀವು ಬೇರೆ ಮಹಿಳೆಯರ ಜೊತೆ ಸಂಬಂಧ ಬೆಳೆಸಿ ನನಗೆ ಮೋಸ ಮಾಡಿದ್ದೀರಿಯೇ ಅಂತ ವಿಜಯ್ನು ಗದರಿಸುತ್ತಾಳೆ. ಯಪ್ಪರವಿ, ಇಬ್ಬರು ಹೆಂಡತಿಯನ್ನು ಮದುವೆಯಾಗಿದ್ದೀರಾ, ಇನ್ನು ನಿಮ್ಮ ಸಾಮರ್ಥ್ಯ ಕಡಿಮೆಯಾಗಿಲ್ಲವೇ? ಆಗ ಸುಮಾ ಹಾಗೂ ಕಿರಣ್ ನಿಮ್ಮಿಂದ ಸಮಾಜದಲ್ಲಿ ನಮ್ಮ ಗೌರವ ಎಲ್ಲ ಹಾಳಾಗುತ್ತದೆ ಅಂತ ಮತ್ತೆ ಅವನನ್ನು ಗದರಿಸುತ್ತಾರೆ. ಹೌದು ಹೌದು, ನೀವಂತವರು ತುಂಬಾ ಮರ್ಯಾದೆಯುಳ್ಳವರೇ, ನಿಮ್ಮಿಂದ ಮರ್ಯಾದೆ ಎತ್ತರಕ್ಕೆ ಏರುತ್ತದೆ ಇದೆ. ಆಗ ವಿಜಯ್, ನಾನೇನು ತಪ್ಪು ಮಾಡಿಲ್ಲ, ಈ ವೈರಸ್ ನನಗೆ ಹೇಗೆ ಬಂದಿದೆ ಎಂತನೂ ಗೊತ್ತಿಲ್ಲ ಅಂತ ಹೇಳ್ತಾನೆ. ಆಗ ಕಿರಣ್, ನೀನು ಮಾಡೋ ಕೆಲಸ ಮಾಡಿಬಿಟ್ಟು ಈಗ ಯಾಕೆ ಸುಳ್ಳು ಹೇಳ್ತಾ ಇದ್ದೀಯಾ? ಸುಮ್ನೆ ಕೂತುಕೋಲ ಅಂತ ಅವಮಾನ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾನೆ. ನಂತರ ಅದರಿಂದ ಕುಗ್ಗಿ ಹೋದ ವಿಜಯ್ ಸೀತಾ ಬಳಿ ಹೋಗಿ, ನಿಜವಾಗಿಯೂ ನಾನು ಏನೂ ತಪ್ಪು ಮಾಡಿಲ್ಲ, ನಿಮ್ಮ ಮೇಲೆ ಜಾಸ್ತಿ ಪ್ರೀತಿ ಇದೆ, ನಾನು 6 ತಿಂಗಳು ಮಾತ್ರ ಬದುಕುತ್ತೇನೆ, ಪ್ಲೀಸ್
ಅಲ್ಲಿವರೆಗಾದರೂ ನನ್ನನ್ನು ಶಾಂತಿಯಿಂದ ಇರಲು ಬಿಡಿ ಅಂತ ಕೇಳಿಕೊಳ್ಳುತ್ತಾನೆ. ಆದರೆ ಅವಾಗಲೂ ಮನೆಯವರೆಲ್ಲ ಅವನನ್ನು ದೂರ ಮಾಡಲು ಶುರು ಮಾಡ್ತಾರೆ. ಮರುದಿನ ಸೀತಾಗೆ ರಕ್ತ ಪರೀಕ್ಷೆ ಮಾಡಲಾಗುತ್ತದೆ. ಅವಳಿಗೆ HIV ಸೋಂಕು ಇಲ್ಲ ಅಂತ ಗೊತ್ತಾಗುತ್ತದೆ. ಅದು ಹೇಗಿಲ್ಲ, ಇಬ್ಬರು ಚೆನ್ನಾಗಿ ಒಟ್ಟಿಗೆ ಇರುತ್ತಾರೆ ಅಂತ ಅಂದ ಮೇಲೆ ಇರಲೇಬೇಕಿತ್ತು. ಲವ್ ಮೇ ಬಿ ಇವರಿಬ್ಬರು ಒಟ್ಟಿಗಿರುವುದನ್ನೇ ಬಿಟ್ಟಿದ್ದರೆ ಅನಿಸುತ್ತದೆ. ಜೊತೆಯಲ್ಲಿ ಆಗ ಅಲ್ಲಿಗೆ ಬಂದಂತಹ ಕಿರಣ್, ಹೇಗೋ ನೀವು ಇಷ್ಟು ರೋಗದಲ್ಲಿರುವೆ ಸಾಯೋ ಮೊದಲು ನಿಮ್ಮ ಆಸ್ತಿಯನ್ನು ನನ್ನ ಹೆಸರಿಗೆ ಮಾಡೀಯ ಅಂತ ವಿಜಯ್ಗೆ ಹೇಳ್ತಾನೆ. ಆಗ ಸೀತಾ, ನಿಮ್ಮ ತಂದೆಗೆ ಆರೋಗ್ಯ ಇಲ್ಲ, ಆದರೆ ನಿನಗೆ ಆಸ್ತಿ ಹುಚ್ಚು ಹಿಡಿದಿದೆಯಾ ಅಂತ ಕಿರಣ್ನು ಕೇಳ್ತಾಳೆ. ಆಗ ಕಿರಣ್ನ, ನೀನು ನನ್ನ ಸವತಿ ತಾಯಿಯಾಗಿದ್ದೀಯಾ, ಸ್ವಂತ ತಾಯಿ ತರ ಮಾತಾಡೋಕೆ ಬರಬೇಡಿ ಅಂತ ಅವಳನ್ನು ಗದರಿಸುತ್ತಾನೆ. ಈ ಭೂಮಿಯ ಮೇಲೆ 25 ವರ್ಷದಿಂದ ಅವಳು ಸ್ವಂತ ತಾಯಿ ಅಲ್ಲ, ಸವತಿ ತಾಯಿ ಅಂತ ಗೊತ್ತಿರಲಿಲ್ಲವೇ ಹೇಗೆ? ಆಗ ಕೋಪಗೊಂಡ ವಿಜಯ್, ನಿನ್ನ ತಾಯಿಗೆ ಎದುರು ಮಾತಾಡೋದಕ್ಕೆ ನಿನಗೆ ನಾಚಿಕೆ ಆಗೋದಿಲ್ಲವೇ ಅಂತ ಕಿರಣ್ನು ಗದರಿಸುತ್ತಾನೆ. ಆಗ ಕಿರಣ್, ಹೊರಗಡೆ ಬೇರೆಯವರ ಜೊತೆ ತಪ್ಪು ಮಾಡುವಾಗ ನಿಮಗೆ ನಾಚಿಕೆ ಆಗಲಿಲ್ಲವೇ ಅಂತ ಅವನನ್ನು ಗದರಿಸುತ್ತಾನೆ. ಪಾಪ, ಸವತಿ ತಾಯಿ ಆಗಿದ್ದೇನೆ ಅಂತ ಯಾಕೆ ಅನಿಸುತ್ತದೆ? ಇದ್ದೀರಾ? ಮೇ ಬಿ ಇಂಜೆಕ್ಷನ್ನಿಂದ, ಸಿರಿಂಜ್ನಿಂದ, ಯಾವುದರಿಂದ ಬೇಕಾದರೂ ಇದು ಬರಬಹುದು. ಅನ್ಎಜುಕೇಟೆಡ್ಗಳಿಗೆ ಹೇಳಬಹುದು, ಆದರೆ ಎಜುಕೇಟೆಡ್ಗಳಿಗೆ ಏನೂ ಹೇಳೋಕೆ ಆಗಲ್ಲ. ಸೋ ವಿಜಯ್ ಮನೆಯಲ್ಲಿ ಶಾಂತಿ ಇದ್ದರೆ ಸಾಕು ಅಂತ ನಿರ್ಧರಿಸಿ, ನಾಳೆ ನೀನು ಎಲ್ಲಾ ದಾಖಲೆಗಳನ್ನು ರೆಡಿ ಮಾಡಿಕೊಂಡು ಬಾ, ನಾನು ಸಹಿ ಹಾಕ್ತೀನಿ ಅಂತ ಕಿರಣ್ಗೆ ಹೇಳುತ್ತಾನೆ. ಸೋ ಸುಮಾ ಅದನ್ನೆಲ್ಲ ಕೇಳಿಸಿಕೊಂಡು ತನ್ನ ಪ್ರೇಮಿ ರಾಹುಲ್ ಬಳಿ ಹೋಗಿ ಅವನಿಗೆ ಸ್ವರ್ಗ ಸುಖ ತೋರಿಸಿ ಮನೆಯಲ್ಲಿ ನಡೆದ ವಿಷಯಗಳನ್ನು ತಿಳಿಸುತ್ತಾಳೆ. ಆಗ ರಾಹುಲ್, ನಿನ್ನ ತಂದೆ ಆಸ್ತಿಯಲ್ಲಿ ನಿನಗೂ ಹಕ್ಕಿದೆ, ಒಂದು ವೇಳೆ ನೀನು ಅದನ್ನು ಬಿಟ್ಟರೆ ನಾಳೆ ಆ ಮನೆಗೆ ನಿನ್ನನ್ನು ಕಾಲಿಡಲು ಬಿಡೋದಿಲ್ಲ. ಈಗ ನೀನು ಮನೆಗೆ ಹೋಗಿ ವಿಜಯ್ ಬಳಿ ನಿನ್ನ ಪಾಲಿನ ಆಸ್ತಿಯನ್ನು ಕೇಳುವ ಅಂತ ಅವಳಿಗೆ ಹೇಳಿ ಕಳುಹಿಸುತ್ತಾನೆ. ಆಹ, ಮಿಂಡ್ರು ಗುಡ್, ನನ್ನ ಮಗಳು ಇವಳು ಇದ್ದಾಳೆ. ಕಿವಿ ಅವನು ಹೇಳಿದಂತೆ ಇವಳು ಕೇಳಿದಂತೆ ಸರಿಯಾಗಿದ್ದೀಯಾ ಎಲ್ಲರೂ ನಂತ ಮನೆಯಲ್ಲಿ ಕಿರಣ್ ಎಲ್ಲಾ ದಾಖಲೆಗಳನ್ನು ರೆಡಿ ಮಾಡಿ ವಿಜಯ್ ಬಳಿ ಹೋಗ್ತಾನೆ. ವಿಜಯ್ ಇನ್ನೇನು ಅವುಗಳಿಗೆ ಸಹಿ ಹಾಕಬೇಕು ಅಷ್ಟರಲ್ಲಿ ತಡೆದಂತಹ ಸುಮಾ, ಇದರಲ್ಲಿ ನನಗೂ ಹಕ್ಕಿದೆ, ನನಗೂ ಅರ್ಧ ಪಾಲು ಬೇಕು ಅಂತ ಕಿರಣ್ಗೆ ಹೇಳುತ್ತಾಳೆ. ಸೋ ಆಗ ಕಿರಣ್ಯ, ಅದು ಸಾಧ್ಯವೇ ಇಲ್ಲ, ಈ ಎಲ್ಲ ಆಸ್ತಿ ನನಗೆ ಸೇರಬೇಕು, ನೀನು ಇದರಲ್ಲಿ ಪಾಲು ಕೇಳಿದರೆ ನಿನ್ನ ಜೀವಕ್ಕೆ ತೊಂದರೆ ಆಗುವುದು ಖಚಿತ ಅಂತ ಸುಮಾಳನ್ನು ಹೆದರಿಸುತ್ತಾನೆ. ಇದೆಲ್ಲವನ್ನೂ ಬಿಟ್ಟು ಸೀತಾ ಹೆಸರಿಗೆ ಮಾಡು, ಅವಳು ಸತ್ತ ಮೇಲೆ ಇವರಿಬ್ಬರಿಗೆ ತಾನೇ ಬರುತ್ತದೆ, ಅವಳಿಗಂತೂ ಮಕ್ಕಳಿಲ್ಲ ಅಲ್ಲವಾ? ಆಗ ಅದನ್ನೆಲ್ಲ ನೋಡಿ ವಿಜಯ್ಗೆ ದುಃಖವಾಗುತ್ತದೆ. ಅಲ್ಲಿಗೆ ಬಂದಂತಹ ಸೀತಾ, ನೀನು ಕೂಡ ಕಿರಣ್ನಂತೆ ಆಸ್ತಿ ಹಿಂದೆ ಬಿದ್ದಿದ್ದೀಯಾ ಅಂತ ಸುಮಾಳನ್ನು ಗದರಿಸುತ್ತಾಳೆ. ಆಗ ಸುಮಾ, ನಿನ್ನ ಯೋಗ್ಯತೆ ಎಷ್ಟಿದೆ ಅಷ್ಟರಲ್ಲೇ ಇರು ಅಂತ ಸೀತಾಳನ್ನು ಗದರಿಸಿ ಈ ಎಲ್ಲ ದಾಖಲೆಗಳನ್ನು ಹರಿದು ಹಾಕಿ ಹೋಗುತ್ತಾಳೆ. ಸೋ ಸುಮಾ ಮೇಲೆ ಕಿರಣ್ಗೆ ವಿರುದ್ಧ ಕೋಪ ಬರುತ್ತದೆ. ನಂತರ ಸುಮಾ ರಾಹುಲ್ ಬಳಿ ಹೋಗಿ ಮತ್ತೆ ನಡೆದ ವಿಷಯಗಳನ್ನು ತಿಳಿಸುತ್ತಾಳೆ. ಆಗ ರಾಹುಲ್, ಹೇಗೋ ನಿನ್ನ ತಂದೆ ಬಳಿ ತುಂಬಾ ಹಣ ಇದೆ, ನಿನ್ನ ಮನೆಯಲ್ಲಿ ಇದ್ದಿದ್ದಾಗ ಕಿರಣ್ ನಿನ್ನ ತಂದೆ ಬಳಿ ಸಹಿ ಮಾಡಿಸಿಕೊಂಡು ಬಿಟ್ಟರೆ ನಿನಗೆ ಏನು ಸಿಗುತ್ತದೆ? ಹಾಗಾಗಿ ನೀನು ಕಿರಣ್ಣೊಂದಿಗೆ ಚರ್ಚೆ ಮಾಡಿ ನಿನ್ನ ಪಾಲನ್ನು ಪಡೆಯು ಅಂತ ಸುಮಾಗೆ ಹೇಳ್ತಾನೆ. ಆಹಾ, ಬಿಲ್ ಬಿಟ್ರಾಯನು ಎಂತ ಐಡಿಯಾ ಕೊಡ್ತಾನೆ ನೋಡು. ಇತ್ತಳೆ ಕಿವಿಯೊಳಗೆ. ಈ ಕಡೆ ಕಿರಣ್ ಕೂಡ ಅದನ್ನೇ ವಿಚಾರ ಮಾಡಿ ಆದಷ್ಟು ಬೇಗ ಸುಮಾಳೊಂದಿಗೆ ಮಾತುಕತೆ ಮಾಡಿಬಿಡ್ತೀನಿ ಅಂತ ಆಲೋಚಿಸುತ್ತಿರುತ್ತಾನೆ.
ಆಗ ಅದನ್ನು ಕೇಳಿಸಿಕೊಂಡ ಸೀತಾಗೆ ಆಘಾತವಾಗುತ್ತದೆ. ಮರುದಿನ ರಾಹುಲ್ ಸುಮಾಳನ್ನು ನೋಡಲು ಅವಳ ಮನೆಗೆ ಬರುತ್ತಾನೆ. ಆಗ ಅಲ್ಲಿ ಸುಮಾ ಮನೆಯಲ್ಲಿ ಇರುತ್ತಾಳೆ, ಆದರೆ ಕಿರಣ್ ಮನೆಯಲ್ಲಿ ಇರೋದಿಲ್ಲ. ಹಾಗಾಗಿ ಕೋಪಗೊಂಡ ರಾಹುಲ್ ಪೊಲೀಸರಿಗೆ ಫೋನ್ ಮಾಡಿ ಕರೆಸ್ತಾನೆ. ಹಣದಾಸೆಗೆ ಕಿರಣ್ ಸುಮಾಳನ್ನು ಬೆದರಿಸಿದ್ದಾನೆ ಅಂತ ಹೇಳ್ತಾನೆ. ಆಗ ಸೀತಾ ಕೂಡ ಹೌದು, ಕಿರಣ್ ನಿನ್ನೆ ಈ ವಿಷಯ ಮಾತಾಡ್ತಾ ಇದ್ದ ಅಂತ ಪೊಲೀಸರಿಗೆ ಹೇಳುವಷ್ಟರಲ್ಲಿ ಕಿರಣ್ ಅಲ್ಲಿಗೆ ಬಂದು ನಾನು ಈ ಬೆದರಿಕೆ ಮಾಡಿಲ್ಲ ಅಂತ ಪೊಲೀಸರಿಗೆ ಹೇಳ್ತಾನೆ. ಯಾರು ಮಾಡಿದ್ದಾರೋ ಏನ್ ಕತೆಯೋ, ಒಟ್ಟಿನಲ್ಲಿ ಒಂದು ಗೊಂದಲ ಅಂತೂ ಉಂಟಾಗಿರುತ್ತದೆ. ಆಗ ಪೊಲೀಸರು ನೀನು ನಿನ್ನೆ ರಾತ್ರಿ ಎಲ್ಲಿದ್ದೆ ಅಂತ ಕಿರಣನ್ನು ಕೇಳ್ತಾರೆ. ಆಗ ಕಿರಣ್ ನಾನು ರಾತ್ರಿಯಲ್ಲ, ಸ್ನೇಹಿತರ ಜೊತೆ ಸಂಭ್ರಮ ಮಾಡ್ತಾ ಇದ್ದೆ ಅಂತ ಬಿಲ್ ತೋರಿಸ್ತಾನೆ. ನಂತರ ಪೊಲೀಸರು ಅಲ್ಲಿಂದ ಹೊರಟು ಹೋಗ್ತಾರೆ. ಸೋ ರಾಹುಲ್ ನೀನೇ ಸುಮಾಳನ್ನು ಬೆದರಿಸಿದ್ದು, ನಾನು ನಿನ್ನನ್ನು ಸುಮ್ನೆ ಬಿಡೋದಿಲ್ಲ ಅಂತ ಕಿರಣ್ನು ಹೊಡೆಯುವುದಕ್ಕೆ ಹೋಗ್ತಾನೆ. ಆಗ ಅಲ್ಲಿಗೆ ಬಂದಂತಹ ಸೀತಾ ನನ್ನ ಮಗನ ಮೇಲೆ ಕೈ ಮಾಡೋದಕ್ಕೆ ನಿನಗೆ ಎಷ್ಟು ಧೈರ್ಯ ಅಂತ ರಾಹುಲ್ನು ತಳ್ಳಿ ಮನೆಯಿಂದ ಹೊರಗೆ ಹಾಕ್ತಾಳೆ. ಮಗನ ಮೇಲೆ ಪ್ರೀತಿ ಉಕ್ಕಿ ಉಕ್ಕಿ ಅರಿತು ಇದೆ. ಪಾಪ ಅರಿಯಬೇಕು, 25 ವರ್ಷದಿಂದ ಸ್ವಂತ ಮಕ್ಕಳಂತೆ ನೋಡಿಕೊಂಡಿದ್ದಾಳೆ ಅಲ್ಲವಾ? ಅದೆಲ್ಲವನ್ನು ನೋಡಿ ಆಘಾತಕ್ಕೊಳಗಾದ ವಿಜಯ್ ಕೂಡ ಆ ದಿನವೇ ತೀರಿಕೊಳ್ಳುತ್ತಾನೆ. ತೀರಿಕೊಳ್ಳಲೇಬೇಕು, ಇಂಥ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದಲ್ಲ. ಆಮೇಲೆ 1 ವಾರಗಳ ನಂತರ ಸೀತಾ ತನ್ನ ಮನೆಯ ತೋಟದಲ್ಲಿ ಹೊಸ ಗಿಡಗಳನ್ನು ನೆಟ್ಟು ನೀರು ಹಾಕ್ತಾ ಕೂತುಕೊಂಡಿರುತ್ತಾಳೆ. ಆಗ ಅಲ್ಲಿಗೆ ಬಂದ ಪೊಲೀಸರು ನೀವು ಏನು ಮಾಡ್ತಾ ಇದ್ದೀರಾ ಅಂತ ಸೀತಾಳನ್ನು ಕೇಳ್ತಾರೆ. ಆಗ ಸೀತಾ ಏನಿಲ್ಲ ಸರ್, ಹೊಸ ಗಿಡಗಳನ್ನು ನೆಟ್ಟಿದ್ದೇನೆ, ನೀರು ಹಾಕ್ತಾ ಕೂತುಕೊಂಡಿದ್ದೇನೆ ಅಂತ ಹೇಳಿ ಅವರನ್ನು ಮನೆಯೊಳಗಡೆ ಕರೆದುಕೊಂಡು ಹೋಗ್ತಾಳೆ. ಆಗ ಪೊಲೀಸರು ಸುಮಾಳ ಬೆದರಿಕೆಯ ದೂರು ಬಂದಿದೆ, ಈಗ ಕಿರಣ್ ಎಲ್ಲಿದ್ದಾನೆ ಅಂತ ಕೇಳ್ತಾರೆ. ಆಗ ಸೀತಾ ಅವನು ನಿನ್ನೆ ರಾಹುಲ್ನೊಂದಿಗೆ ಜಗಳ ಮಾಡಿದಾಗಿನಿಂದ ಮನೆಗೆ ಬಂದಿಲ್ಲ ಅಂತ ಹೇಳ್ತಾಳೆ. ಆಗ ಪೊಲೀಸರು ರಾಹುಲ್ ಮನೆ ಕಡೆಗೆ ನೋಡಲು ಹೋಗ್ತಾರೆ. ಸೋ ರಾಹುಲ್ ಮೊದಲೇ ಆ ಮನೆಯನ್ನು ಖಾಲಿ ಮಾಡಿಬಿಟ್ಟಿರುತ್ತಾನೆ. ನಂತರ ಪೊಲೀಸರಿಗೆ ಸೀತಾಳ ಕೈಯಲ್ಲಿ ಗಾಯದ ಗುರುತು ಕಾಣಿಸುತ್ತದೆ. ಅವಳ ಮೇಲೆ ಡೌಟ್ ಪಟ್ಟಂತಹ ಪೊಲೀಸರು ಹೊರಗಡೆ ತೋಟಕ್ಕೆ ಬಂದು ಈಗ ತಾನೇ ನೆಟ್ಟಂತಹ ಗಿಡಗಳನ್ನು ತೆಗೆದು ಅಲ್ಲಿ ಏನಿದೆ ಅಂತ ಪರೀಕ್ಷಿಸುವುದಿಲ್ಲ. ಬದಲಿಗೆ ಕಿರಣ್ ಅಲ್ಲಿಗೆ ಬಂದು ತನ್ನ ತಪ್ಪನ್ನು ಒಪ್ಪಿಕೊಂಡು ಕ್ಷಮೆ ಕೇಳುತ್ತಾನೆ. ಈ ಬೆದರಿಕೆ ಯಾಕೆ ಮಾಡಿದ್ದೀಯಾ, ನಿಜ ಹೇಳಿ ಅಂತ ಸೀತಾಳನ್ನು ಕೇಳ್ತಾರೆ. ಅಬ್ಬಬ್ಬವಾರೆ ಮೇಲೆ ಶೇರ್, ನೀನು ಕಣೆ ನಿಜವಾದ ತಾಯಿ, ಅದಕ್ಕೆ ಹೇಳೋದು. ಸ್ವಂತ ತಾಯಿ ಯಾವತ್ತು ಸ್ವಂತ ತಾಯಿನೇ, ಸವತಿ ತಾಯಿ ಯಾವತ್ತು ಸವತಿ ತಾಯಿನೇ ಅಂತ. ಆಗ ಸೀತಾ ನಾನು ಸುಮಾ ಹಾಗೂ ಕಿರಣನ್ನು ಮೊದಲಿಂದಲೂ ಸ್ವಂತ ತಾಯಿ ತರ ನೋಡಿಕೊಂಡಿದ್ದೇನೆ, ಆದರೆ ಅವರು ಈ ಆಸ್ತಿಗಾಗಿ ನನ್ನನ್ನು ಸವತಿ ತಾಯಿ ಅಂತ ಪದೇ ಪದೇ ಹೇಳತೊಡಗಿದರು. ಹಾಗಾಗಿ ಕೋಪಗೊಂಡು ನಾನು ಅವರೊಂದಿಗೆ ಚರ್ಚೆ ಮಾಡಿ ಎಲ್ಲವನ್ನೂ ತಿಳಿಸಿದ್ದೇನೆ. ಆಗ ಕಿರಣ್ ತನ್ನ ತಪ್ಪನ್ನು ಒಪ್ಪಿಕೊಂಡು ಕ್ಷಮೆ ಕೇಳುತ್ತಾನೆ. ಸುಮಾ ಕೂಡ ಬಂದು ಒಪ್ಪಿಕೊಳ್ಳುತ್ತಾಳೆ. ಸೋ ಕೊನೆಗೆ ಪೊಲೀಸರು ಎಲ್ಲರನ್ನೂ ಸಲಹೆ ನೀಡಿ ಹೋಗ್ತಾರೆ. ಸೋ ಕತೆ ಇಲ್ಲಿಗೆ ಮುಗಿಯುತ್ತದೆ. ಅದೇ ಸ್ವಂತ ತಾಯಿಯಾಗಿದ್ರೆ ಎಷ್ಟೇ ಬೈಲಿ ಏನೇ ಮಾಡಿದರೂ ತನ್ನ ಸ್ವಂತ ಮಕ್ಕಳನ್ನು ಕೆಡಿಸೋ ಲೆವೆಲ್ಗೆ ಹೋಗುವ ಚಾನ್ಸ್ ಇಲ್ಲ. ಅದಕ್ಕೆ ಹೇಳೋದು, ತಾಯಿ ಯಾವತ್ತು ತಾಯಿನೇ, ಆ ಸ್ಥಾನವನ್ನು ತುಂಬುವುದಕ್ಕೆ ಪ್ರಪಂಚದಲ್ಲಿ ಯಾರಿಗೂ ಸಾಧ್ಯವಿಲ್ಲ ಅಂತ. ಅಲ್ಲವಾ? ಹೋಗಿ ಬಿಡಿ ಪಕ್ಕದ ಮನೆಯವರ ವಿಷಯ ನಮಗೆ ಓಕೆ. ಕತೆ ಹೇಗೆ ಅನಿಸಿತು? ಇಷ್ಟ ಆದ್ರೆ ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು
ಮರೆಯಬೇಡಿ, ನನ್ನ ಚಾನೆಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಮತ್ತೊಮ್ಮೆ ಮೀಟ್ ಆಗೋಣ ಮತ್ತೊಂದು ಆಕರ್ಷಕ ಸ್ಟೋರಿ ಜೊತೆಗೆ. ಬೈ. ಮೋಡಿ ಸಂಭೋಗ ವಶೀಕರಣ ಸ್ಪೆಷಲಿಸ್ಟ್. ವಶೀಕರಣಕ್ಕೋಸ್ಕರನೇ ಕರೆ ಮಾಡಿ. ಮಹಾಕಾಳಿ ತಾಂತ್ರಿಕ ಪೀಠಂ ಶ್ರೀ ಮಹಾ ಅಘೋರ ತಪಸ್ವಿ. ನಿಮ್ಮ ಪ್ರೀತಿಯನ್ನ ಮರಳಿ ಪಡೆಯಬೇಕೇ? ನಿಮ್ಮ ಪ್ರೀತಿಯನ್ನ ಮನೆಯಲ್ಲಿ ಒಪ್ಪುತ್ತಿಲ್ಲವೇ? ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮಂತೆ ಆಗಬೇಕೇ? ಲವ್ ಮ್ಯಾರೇಜ್ ನಲ್ಲಿ ಕುಟುಂಬದಿಂದ ಕಿರಿಕಿರಿಯಾಗುತ್ತಿದೆಯೇ? ನಿಮ್ಮ ಪತಿ ಅಥವಾ ಪತ್ನಿಗೆ ಪರಸ್ತ್ರೀ ಸಹವಾಸ ಬಿಡಿಸಬೇಕೇ? ಇಲ್ಲಿದೆ ಶಾಶ್ವತ ಪರಿಹಾರ. ವಶೀಕರಣ ಮತ್ತು ಶತ್ರು ಮುತ್ತಿಗೆಗೆ ಓಪನ್ ಚಾಲೆಂಜ್. ನಿಮ್ಮ ಕೆಲಸ ಕೇವಲ 2 ಗಂಟೆಯಲ್ಲಿ ಶಾಶ್ವತ ಸಮಾಧಾನ ಇಲ್ಲಿದೆ. ಕೆಲಸ ಆಗದಿದ್ದಲ್ಲಿ ನಿಮ್ಮ ಹಣ ವಾಪಸ್. ಗುಪ್ತ ಅಘೋರ ವಾಮ ಪದ್ಧತಿಯಿಂದ ಇಲ್ಲಿ ಶಾಶ್ವತ ಪರಿಹಾರ ಗ್ಯಾರಂಟಿ.